ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ. ಸೊ ಇವತ್ತು ರಕ್ಷಾಬಂಧನ ಶನಿವಾರ. ಸೊ ಹಾಗಾಗಿ ಇವತ್ತು ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡೋಣ, ಹಂಗೇನೆ ನಿಮ್ಮ ಜೊತೆ ವೀಡಿಯೋನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಬೆಳಿಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಸೊ ನಾನು ಸ್ನಾನ ಕೂಡ ಮುಗಿಸ್ಕೊಬಂದು ಫ್ರೆಶ್ ಅಪ್ ಕೂಡ ಆಗಿದ್ದೀನಿ. ಸೊ ವೇಟಿಂಗ್ ಅಂದರೆ ನನ್ನ ತಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅವನೆದ್ದು ಸೊ ಹಾಲೆಲ್ಲ ಕರಿಯೋದಕ್ಕೆ ಹೋಗಿದ್ದಾನೆ. ಸೊ ಕರ್ಕೊಂಡು ಬಂದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಹಂಗೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನು ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಮುಗ್ದಿತ್ತು. ಬರೀ ನನಗೆ ಟಿಫನ್ ಒಂದು, ಆಮೇಲೆ ಅಮ್ಮ ರೆಡಿ ಮಾಡ್ತೀನಿ, ನೀವು ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಅಂತ ಹೇಳಿದರು. ಹಂಗೆ ಇತ್ಲಿಗೆ ಅಂತ ಅಂದ್ಬಿಟ್ಟು ಬಂದೆ. ಇವಾಗ ನೀವು ನೋಡ್ತಾ ಇರ್ಬೋದು ಮೂಲಂಗಿ ಗಿಡ ಎಷ್ಟೊಂದು ಸಖತ್ತಾಗಿ ಬೆಳೆದಿದೆ ಅಂತ. ಸಿಕ್ಕಾಬಿಟ್ಟೆ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಸಿಕ್ಕಾಬಿಟ್ಟೆ ಖುಷಿ ಆಯಿತು ನನಗೆ ಅದನ್ನು ನೋಡಿಬಿಟ್ಟು. ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಕಿತ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ನಮ್ಮಮ್ಮ ಕಿತ್ಕೊಬಂದು ಕೊಡುತ್ತೆ. ಬಟ್ ಇರಲಿ ಅನ್ನೋದೊಂಥರ ಫೀಲ್ ಇರುತ್ತಲ್ಲ, ಸೊ ಒಂಥರ. ಹಾಗೆಯೇ ಬಿನಿಸ್ ಕೂಡ ಹಾಕಿದ್ದೆ ಅಲ್ವಾ, ಸೊ ಅದು ಕೂಡ ನೀವು ನೋಡ್ತಾ ಇರ್ಬೋದು ಬಿನೀಸ್ ಎಲ್ಲ ಬಿಟ್ಟಿದೆ. ಇದನ್ನು ನೋಡಂತೂ ಸಿಕ್ಕಾಬಟ್ಟೆ ಖುಷಿ ಪಟ್ಬಿಟ್ಟಿದ್ದೀನಿ. ಯಪ್ಪ ದೇವರೇ, ಪರವಾಗಿಲ್ಲ ಅಂತ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಂದರೆ ಏನೋ ಒಂಥರ ಫಸ್ಟ್ ಟೈಮ್ ಬೆಳೆದಿರೋದಲ್ವ, ಅದು ನಾನೇನೇ ಬೆಳೆದಿರೋದು ಹಿತ್ತಲಲ್ಲಿ, ಅದಂತೂ ಇನ್ನೂ ಖುಷಿ ಆಯಿತು. ಸೊ ಎಲ್ಲ ಬಿಟ್ಟಿತ್ತು, ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದೆ, ಹೂವೆಲ್ಲ ಕೂಡ ಬಿಟ್ಟಿದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಹಂಗೇನೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹಾಲನ್ನ ಹಸು ಕರಿತಾ ಇದ್ದರು. ಸೊ ಹಾಗೆ ಸ್ವಲ್ಪ ಹೂವೆಲ್ಲ ಬಿಡಿಸ್ಕೋಬೇಕಾಗಿತ್ತು. ಹೂವೆಲ್ಲ ಬಿಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಹಂಗೆ ಅದನ್ನು ಕೂಡ ಒಂದು ವೀಡಿಯೋನ ಕ್ಯಾಪ್ಚರ್ ತೊಗೊಂಡೆ. ಹೂವೆಲ್ಲ ಬಿಡಿಸ್ಕೊಂಡು, ಅಂದರೆ ಮುಡ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತಂದ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ತಾನೇ ಅರಳ್ತಾ ಇದೆ ಎಲ್ಲ ಹೂವು ಕೂಡ. ಸೊ ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ. ಹಾಗೆಯೇ ದೇವ್ರ ಫೋಟೋಕ್ಕೂ ಕೂಡ ಹೂಗಳೆಲ್ಲ ಬಿಟ್ಟಿತ್ತು, ದಾಸವಾಳದ ಹೂವು ಎಲ್ಲನೂ ಕೂಡ, ಅದನ್ನು ಕೂಡ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಯಾರ್ಯಾರು ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನನ್ನ ತಮ್ಮನಿಗೆ ಹ್ಯಾಪಿ ರಕ್ಷಾಬಂಧನ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಒಂದು 2-3 ದಿನ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊತೀನಿ, ಬಟ್ ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಕ್ಯಾಮ್ರಾ ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಸೊ ಆ ಥರ ನನ್ನ ಹ್ಯಾಂಡ್ ಕಾಣ್ತಾ ಇದೆ, ಡೋಂಟ್ ಮೈಂಡ್, ಓಕೆನಾ. ಸೊ ಹಾಗೆಯೇ ಇವಾಗ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ತಿದ್ದೀನಿ. ಯಾವಾಗಲೂ ಖುಷಿಯಾಗಿರು, ಎಲ್ಲ ಒಳ್ಳೆಯದಾಗಲಿ ನಿನಗೆ ಅಂತ ವಿಶ್ ಮಾಡ್ತೀನಿ ನನ್ನ ತಮ್ಮನಿಗೆ. ಪ್ರತಿಯೊಂದು ಹಬ್ಬ ಆಗಿರ್ಬೋದು, ಈ ಥರ ಸೆಲೆಬ್ರೇಷನ್ ಆಗಿರ್ಬೋದು, ಎಲ್ಲನೂ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಹಾಗೆಯೇ ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊತೀನಿ. ಒಂಥರ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ. ಎಲ್ಲನೂ ಒಂದೊಂದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ಬೋದು. ಸೊ ಆ ಥರ ಸೆಲೆಬ್ರೇಷನ್ ಮಾಡೋದ್ರಿಂದ ನನಗೂ ಖುಷಿ ಅಂತೂ ಸಿಕ್ಕಾಬಟ್ಟೆ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿರುತ್ತೆ ದಿನಗಳೆಲ್ಲ. ದಿನ ಎಲ್ಲ ಒಂಥರ ಏನೋ ಸ್ಪೆಷಲ್ಲಾಗಿರುತ್ತೆ,
ತಿನ್ನಿಸ್ದೆ ಅಂತಲೇ ಹೇಳ್ತೀನಿ. ಸೊ ಹಾಗೆಯೇ ರಾಖಿ ಎಲ್ಲ ಕಟ್ಟಿದ್ದಾದಮೇಲೆ ಸ್ವೀಟು ಕೂಡ ತಿನ್ನಿಸ್ದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬೇಗ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಮುಗಿಸ್ಕೊಂಡ್ವಿ ಎಲ್ಲನೂ ಕೂಡ. ಪಟಾಪಟ ಅಂತ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀವಿ. ಅಂದರೆ ಶನಿವಾರ ಆಗಿರೋದ್ರಿಂದ ಶನಿಮಂತಪ್ಪನ ದೇವಸ್ಥಾನಕ್ಕೆ ಹೋಗೋಣ. ಹಾಗೆಯೇ ದಾರಿಲೂ ಕೂಡ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಸಿಗುತ್ತೆ, ಅಲ್ಲಿಗಾದರೂ ಹೋಗೋಣ, ಇಲ್ಲ ಅಲ್ಲಿಗೆ ಬೇಗ ಹೋಗಿದ್ದು ವಾಪಸ್ ಬರೋಣ. ಯಾಕಂದರೆ ಅವ್ನು ಕಾಲೇಜ್ಗೆ ಹೋಗ್ಬೇಕಾಗಿರೋದ್ರಿಂದ ಬೇಗ ಹೋಗಿದ್ದು ಬಂದುಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಿದ್ದೀವಿ. ಸೊ ಹಂಗೇನೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಕಾಮಿಡಿ ಆಡ್ತಿದ್ವಿ. ಅಂದರೆ ನಾನು ಹಿಂಗೆ ರಾಖಿ ಕಟ್ಟಿದ್ದೆ ಅಲ್ವಾ, ನೀನು ನಂಗೆ ಏನು ಕೊಡ್ತೀಯ ಹಂಗೆ ಹಿಂಗೆ ಅಂದ್ಬಿಟ್ಟು ರೇಗಿಸ್ಕೊತಾ ಇದ್ದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅವನಂತೂ ಚಿಕ್ಕವನಿದ್ದ ಇವಾಗ ನನಗಿಂತ ಹೈಟ್ ಬೆಳೆದ್ಬಿಟ್ಟಿದ್ದಾನೆ. ಏನೋ ಒಂಥರ ಖುಷಿ ಆಗ್ತಿತ್ತು. ಹಂಗೇನೆ ರಾಖಿ ಎಲ್ಲ ಕಟ್ಟಿದ್ದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನ ಬಂದುಬಿಟ್ಟು ಕಬ್ಬಳ್ಳಿಯಲ್ಲಿರೋದು. ನಮ್ಮೂರಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಅದಾದರೆ 2 ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಬಂದು ಇವಾಗ ಪೂಜೆನ ಮಾಡಿಸ್ಕೊಂಡು ಹಾಗೆಯೇ ಎಲ್ಬತ್ತಿನ ಹಚ್ಬೇಕಾಗಿತ್ತು, ಅದನ್ನು ಕೂಡ ಹಚ್ಬಿಡೋಣ ಅಂತಂದ್ಬಿಟ್ಟು ಹಂಗೆಯೇ ದೇವ್ರ ಹತ್ರ ಯಾರೂ ಇರಲಿಲ್ಲ. ಸೊ ಹಂಗೆಯೇ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿಗೆ, ನನಗಂತೂ ಗೊತ್ತಿರಲಿಲ್ಲ. ನಾನು ಇವಾಗ ರೀಸೆಂಟಾಗಿ ಒಂದು 2 ಡೇಸ್ ಅಂದರೆ ಲಾಸ್ಟ್ ಶನಿವಾರ ಮತ್ತು ಈ ಶನಿವಾರ ಬಂದಿರೋದಷ್ಟೇ. ನಂಗೆ ಇಲ್ಲಿ ಇರೋದು ಕೂಡ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯಿತು. ಅಂದರೆ ಊರಲ್ಲೆಲ್ಲ ಹೋಗ್ತಿದ್ರಲ್ಲ, ಸೊ ಹಂಗೇನೆ ನಾನು ಮತ್ತು ನನ್ನ ತಮ್ಮ ಇಬ್ಬರು ಹೋಗಿ ಬರೋಣ ಅಂತಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಹಾಗೆಯೇ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡಿ ಎಲ್ಬತ್ತಿನೂ ಕೂಡ ಹಚ್ಬಿಟ್ಟು ವಾಪಸ್ ಮನೆಗೆ ಬರ್ತೀವಿ. ಇದಾಗಿತ್ತು ರಕ್ಷಾಬಂಧನ ದಿನದ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.